ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು. ಆ ಆದೇಶ ಎಂದಿದ್ರು ಅಮೆರಿಕ ದೇಶಕ್ಕೆ ಸೇರ್ಬೇಕು. ಅದನ್ನ ಕೊಡದೆ ಹೋದ್ರೆ ಬಲ ಪ್ರಯೋಗದಿಂದ ಕಸಿಯಬೇಕಾಗುತ್ತೆ. ಹೀಗೆ ಆ ದೇಶಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದು ಯಾರು, ಯಾಕೆ? ಇದೇ ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾರೆ. ವೆನಿಜುವೆಲಾ ಮೇಲೆ ಹಿಡಿತ ಸಾಧಿಸಿದ ಬಳಿಕ ಟ್ರಂಪ್ಗೆ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯೂಬಾ, ಮೆಕ್ಸಿಕೋ, ಇದೀಗ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಅಧ್ಯಕ್ಷ ಹಿಡಿತವನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಗತ್ತಿನ ರಕ್ಷಣೆಗಾಗಿ ನಮಗೆ ಆ ಮಂಜಿನ ತುಂಡು ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಎಂದೇಳುವ ಆತ ಅದನ್ನ ವಶಪಡಿಸಿಕೊಳ್ಳಲು ನನಗೆ ಬಲ ಪ್ರಯೋಗದ ಅಗತ್ಯ ಇಲ್ಲ, ಅಡ್ಡಿಪಡಿಸಿದ್ರೆ ನಾವು ಯಾವ ಬಲ ಪ್ರಯೋಗಕ್ಕೂ ಕೂಡ ಹೇಸೋದಿಲ್ಲ ಅಂತ ದಾವೋಸ್ ವಿಶ್ವ ಶೃಂಗಸಭೆಯಲ್ಲಿ ಟ್ರಂಪ್ ಕಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಪಡೆಯೋದಕ್ಕೆ ನ್ಯಾಟೋ ನಮಗೆ ದಾರಿಯನ್ನ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ ವಶ ಕುರಿತಂತೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ಫೆಡರಿಕ್ ನಿಲ್ಸನ್ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ನಡುವೆ ಭಾರಿ ಜಟಾಪಟಿಯೇ ನಡೆದಿದೆ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಭಾಗವಾಗೋದಕ್ಕೆ ಬಯಸುತ್ತೇವೆಯೇ ಹೊರತು ಅಮೆರಿಕಕ್ಕೆ ಸೇರ್ಪಡೆ ಆಗೋದಿಲ್ಲ ಅಂತ ಗ್ರೀನ್ಲ್ಯಾಂಡ್ನ ಪ್ರಧಾನಿ ಜೆನ್ಸ್ ಫ್ರೆಡರಿಕ್ ನಿಲ್ಸನ್ ಸ್ಪಷ್ಟಪಡಿಸಿದ್ದಾರೆ. ನಾವೀಗ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದೇವೆ. ನಮ್ಮ ಮುಂದೆ ಅಮೆರಿಕ ಮತ್ತು ಡೆನ್ಮಾರ್ಕ್ಗಳಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕೂಡ ಇದೆ. ಹೀಗಾಗಿ ನಾವು ಖಂಡಿತ ಡೆನ್ಮಾರ್ಕ್ ಅನ್ನೇ ಆಯ್ಕೆ ಮಾಡಿಕೊಳ್ತೇವೆ ಅಂತ ಕೂಪನ್ ಹೆಗನ್ನಲ್ಲಿ ಡೆನ್ಮಾರ್ಕ್ನ ಪ್ರಧಾನಿ ಮೆಟೆ ಫ್ರೆಡಿಕ್ಷನ್ ಸಮ್ಮುಖದಲ್ಲೇ ಗ್ರೀನ್ಲ್ಯಾಂಡ್ ಪ್ರಧಾನಿ ನೀಲ್ಸನ್ ಘೋಷಣೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವ ಕುರಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಿನ್ನೆಲೆಯಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮತ್ತು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರ ಜೊತೆಗೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ನ ವಿದೇಶಾಂಗ ಸಚಿವರ ಮಾತುಕತೆ ನಡೆಯಲಿದೆ. ಇದಕ್ಕೂ ಮುನ್ನ ಗ್ರೀನ್ಲ್ಯಾಂಡ್ ಪ್ರಧಾನಿ ಈ ರೀತಿಯ ಹೇಳಿಕೆ ನೀಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಗ್ರೀನ್ಲ್ಯಾಂಡ್ನ ಪ್ರಧಾನಿ ಹೇಳಿಕೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರೂತ್ ಸೋಷಿಯಲ್ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಪೋಸ್ಟ್ ಮಾಡಿರುವ ಟ್ರಂಪ್, ರಾಷ್ಟ್ರೀಯ ಭದ್ರತೆಗಾಗಿ ನಮಗೆ ಗ್ರೀನ್ಲ್ಯಾಂಡ್ ಅಗತ್ಯ ಇದೆ. ನಾವು ನಿರ್ಮಿಸುತ್ತಿರುವ ಗೋಲ್ಡನ್ ಡೋಮ್ಗೆ ಇದು ಅತ್ಯಗತ್ಯ. ಅದನ್ನ ಪಡೆಯೋದಕ್ಕೆ ನ್ಯಾಟೋ ನಮಗೆ ದಾರಿಯನ್ನ ಮಾಡಿಕೊಡ್ಬೇಕು. ನಾವು ಮಾಡದಿದ್ರೆ ರಷ್ಯಾ ಅಥವಾ ಚೀನಾ ಮಾಡೋದು, ಆದರೆ ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ. ಅಮೆರಿಕಕ್ಕೆ ನಾನು ಅಗಾಧ ಸೇನಾ ಶಕ್ತಿ ನೀಡಿದ್ದೇನೆ. ನಮ್ಮೊಂದಿಗೆ ಸೇರಿದ್ರೆ ನ್ಯಾಟೋ ಕೂಡ ಬಲಶಾಲಿ ಆಗಲಿದೆ ಅಂತ ಟ್ರಂಪ್ ತಿಳಿಸಿದ. ಒಟ್ಟಾರೆ ಶಕ್ತಿಶಾಲಿ ದೇಶದ ಅಧ್ಯಕ್ಷನೊಬ್ಬ ಬಹಿರಂಗವಾಗಿಯೇ ತನಗೆ ಬೇಕಿರೋದು ಬೇಕೇ ಬೇಕು ಎಂಬ ಹಠಕ್ಕೆ ಬಿದ್ದಿರೋದು ನೋಡಿದ್ರೆ ಮುಂದೊಂದು ದಿನ ಸರ್ವಾಧಿಕಾರಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.